ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವಿದ್ಯಾಗೆ ಎಕ್ಸಾಮ್ ಬರೆಯೋದಕ್ಕೆ ಅಂತ ಎಕ್ಸಾಮ್ ಹಾಲಿಗೆ ಭದ್ರ ಕರ್ಕೊಂಬಂದಿರ್ತಾರೆ. ಪರೀಕ್ಷೆ ಇವತ್ತು ಕೊನೆ ತಾನೆ ಅಂತ ಭದ್ರ ಕೇಳಿದಾಗ ಹಂಗಂತ ಹೇಳೋರೆ ಅಂತ ವಿದ್ಯೆ ಹೇಳ್ತಾರೆ. ಇವತ್ತಿಂದ ಇವಳಿಂದ ನನಗೆ ಮುಕ್ತಿ ಸಿಕ್ತು ಅಂತ ಒಳಗೆ ಜಾತ್ರೆ ಮಾಡ್ತಾ ಇದ್ರಿ ತಾನೆ ಅಂತ ಕೇಳ್ತಾರೆ. ಈಗ ಬರೀ ಜಾತ್ರೆ ಮಾಡ್ತಾ ಇದ್ದೀನಿ, ನಿನ್ನನ್ನು ಅಟ್ಟಿ ಕರ್ಕೊಂಡೋಗಿ ಬಿಟ್ಟ ಮೇಲೆ ಉತ್ಸವನೇ ಮಾಡ್ತೀನಿ ಅಂತ ಹೇಳ್ತಾರೆ ಭದ್ರ. ಈ ಕಡೆ ನೋಡಿದ್ರೆ ಚಂಪಾ ಹಾಗೆ ಭದ್ರಾಜಿ ವಾಶ್ರೂಮಿಂದ ಬರಬೇಕಾದ್ರೆ ಅಲ್ಲಿಗೆ ಒಂದು ಹೆಣ ತಗೊಂಡು ಬರ್ತಾ ಇರ್ತಾರೆ ನರ್ಸ್ಗಳು. ನಿಂತ್ಕೊಳ್ರಯ್ಯ, ಯಾರು ಇವನು, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಕೇಳ್ತಾರೆ ಭದ್ರಾಜಿ. ಇದು ಕಳೆಬರ ಕಣಜಿ ಅಂತ ಹೇಳ್ತಾರೆ ಆ ವ್ಯಕ್ತಿ. ಕಳೆಬರವೇ ಅಂದ್ರೆ ಅಂತ ದೊಡ್ಡ ರೋಗುವೆ ಅಂತ ಆಶ್ಚರ್ಯದಿಂದ ಕೇಳ್ತಾರೆ ಭದ್ರಾಜಿ. ಅಯ್ಯೋ ಹೆಣ ಕಣಜಿ ಅಂತ ಆ ವ್ಯಕ್ತಿ ಹೇಳ್ತಿದ್ದ ಹಾಗೆ ಭದ್ರಾಜಿ ಹೆದರ್ಕೊಂಡ್ಬಿಡ್ತಾರೆ. ಹೆಣುವೆ, ಏನಾಗಿತ್ತು ಇವನಿಗೆ, ಯಾಕೆ ಸತ್ತೋದ್ರು ಅಂತ ಕೇಳ್ತಾರೆ ಭದ್ರಾಜಿ. ಏನಾಗಿತ್ತು ಏನೋ, ಸತ್ತು ತುಂಬಾ ದಿನ ಆಗಿತ್ತು. ಸರಿ ನಡಿಲ್ಲ ಅಂತ ಹೇಳಿ ಅದನ್ನ ತಗೊಂಡು ಅಲ್ಲಿಂದ ಹೊಡ್ತಾರೆ ಆ ವ್ಯಕ್ತಿಗಳು. ಇವ್ರ ಮನೆ ಕಾಯುವಾಗ ಸತ್ತು ಅಷ್ಟು ದಿನ ಆಗೈತೆ ಅಂದಮೇಲೆ ಸುಟ್ಟಾಕದ್ ಬಿಟ್ಟು ಅದನ್ನ ಯಾಕೆ ಇಲ್ಲಿ ಮಾಡ್ಕೊಂಡವ್ರೆ ಅಂತ. ಅಯ್ಯೋ ಅಮ್ಮಮ್ಮ, ಡಾಕ್ಟರ್ ಓದೋ ಕಾಲೇಜಲ್ವೇ, ಇಂಥದೆಲ್ಲ ಇರ್ತವೆ ಅಂತ ಚಂಪಾ ಹೇಳ್ತಾರೆ. ಹೆಣ ಮಡ್ಕೊಂಡು ಅದೇನು ಓದ್ತಾರೋ ಅದನ್ನ ಕಾಣಿ ಅಂತ ಭದ್ರಾಜಿ ಹೇಳ್ತಾರೆ. ಸರಿ ಅಮ್ಮಮ್ಮ, ನಡಿ ಹೋಗೋಣ ಅಂತ ಹೇಳಿದಾಗ ಭದ್ರಾಜಿ ಹೇಳ್ತಾರೆ, ಅಲ್ಲಿಂದ ಯಾಕೆ ಹೋಗ್ತಾ ಇದೀಯಾ, ಬಾರಿ ಈ ಕಡೆಯಿಂದ ಹೋಗೋಣ ಅಂತ ಎದ್ರುಕೊಂಡು ಅಲ್ಲಿಂದ ಹೋಗ್ತಾರೆ. ಎಕ್ಸಾಮ್ ಹಾಲಿಗೆ ಹೆಣನ ತಗೊಂಡು ಆ ವ್ಯಕ್ತಿಗಳು ಅಲ್ಲಿಗೆ ಬರ್ತಾರೆ. ಭದ್ರ ದಿಟ್ಟಿಸಿ ಸತ್ತೋಗಿರೋ ಆ ವ್ಯಕ್ತಿನೇ ನೋಡ್ತಾ ಇರ್ತಾರೆ. ಇವನ್ ಯಾರಪ್ಪ, ಇವನು ಒಳ್ಳೆ ಹೆಣ ಬಿದ್ಕೊಂಡವನೇ ಅಂತ ಮಾತಾಡ್ತಾರೆ ಭದ್ರ. ಹೆಣ ಬಿದ್ಕೊಂಡಂಗಲ್ಲ, ಅದು ಹೆಣನೆಯ ಅಂತ ವಿದ್ಯೆ ಹೇಳ್ತಾರೆ. ಅವನು ಸತ್ತು ಶಾನೆ ದಿನ ಆಗದೆ ಅಂತ ಹೇಳ್ತಿದ್ದಾಗೆ ಭದ್ರ ಇನ್ನಷ್ಟು ಹೆದರ್ಕೊಂಡ್ಬಿಡ್ತವ್ರೆ. ಹೆಣವೇ, ಅದನ್ನ ಯಾಕೆ ಇಲ್ಲಿಗೆ ತಂದಿದ್ದಾರು ಅಂತ ಭದ್ರ ಕೇಳ್ತಾರೆ. ಇವತ್ತು ಎಕ್ಸಾಮ್ ಇರೋದೇ ಹೆಣದ ಮೇಲೆ, ಕೊಟ್ಟಿರೋ ಪ್ರಶ್ನೆಗೆಲ್ಲ ಅಲ್ಲಿ ತೋರ್ಸ್ಕೊಂಡೆ ಉತ್ತರ ಕೊಡ್ಬೇಕು ಅಂತ ವಿದ್ಯೆ ಹೇಳ್ತಾರೆ. ಇದೇನಪ್ಪ ಇದು, ಎಂತ ಕರ್ಮ ಇದು, ಯಾರಾದ್ರೂ ಹೆಣ ಇಟ್ಕೊಂಡು ಎಕ್ಸಾಮ್ ಬರ್ದಾರೆ, ನಿನಗೆ ಒಸಿ ಕೂಡ ಭಯ ಆಗ್ತಾ ಇಲ್ವಾ ಅಂತ ಕೇಳ್ತಾರೆ ಭದ್ರ. ಓಹೋಹೋ, ಸಂದಾಗಿ ಹೇಳಿದ್ರಿ, ಯಾರಾದ್ರೂ ಇದಕ್ ಭಯ ಪಟ್ಕೊಂಡ್ರೆ ಡಾಕ್ಟರ್ ಆಗಕ್ ಆಗುತ್ತೆಯೇ. ಇವತ್ತು ನಮಗಿರೋದು ಪ್ರಾಕ್ಟಿಕಲ್ ಎಕ್ಸಾಮು, ಇಲ್ಲಿ ಕೊಟ್ಟಿರೋ ಪ್ರಶ್ನೆಗೆಲ್ಲ ಅಲ್ಲಿ ಉತ್ತರ ಕೊಡ್ಬೇಕು ನಾವು, ಅವಾಗ್ಲೇ ನಮಗೆ ನಂಬರ್ ಸಿಗೋದು ಅಂತ ಹೇಳ್ತಾರೆ ವಿದ್ಯಾ. ಅಯ್ಯೋ, ಅವ್ರ ಬಾಯಿಗಿಟ್ಟಾಕ ಪ್ರಶ್ನೆ ಕೇಳೋದಕ್ಕೆ ಬೇರೆ ಇನ್ನೇನು ಸಿಗ್ಲಿಲ್ವೇ ಅವರಿಗೆ ಅಂತ ಭದ್ರ ಕೇಳ್ತಾರೆ. ಇನ್ನೇನು ಜೀವಂತವಾಗಿ ಇರೋರ್ನ ಮಡಕ್ಕೊಂಡು ಪ್ರಾಕ್ಟಿಕಲ್ ಎಕ್ಸಾಮ್ ಮಾಡಕ್ ಆಗುತ್ತೆಯೇ, ನಿಮ್ಗೆಲ್ಲ ಅದೆಲ್ಲ ಅರ್ಥ ಆಗಿಲ್ಲ, ಒಸಿ ಸುಮ್ಕೇರಿ ಅಂತ ಹೇಳ್ತಾರೆ ವಿದ್ಯಾ. ಭದ್ರ ಹೆಣನೇ ನೋಡ್ಕೊಂಡು ಹೆದರ್ಕೊಂತಾನೆ ಇರ್ತಾರೆ. ಸತ್ತಿರೋ ವ್ಯಕ್ತಿ ಎದ್ದು ಬಾಯ್ ಬಿಟ್ಟಾಗೆ ಕನ್ವರ್ಸ್ಕೊಂಡು ಅಪ್ಪ ದೆವ್ವ ಅಂತ ಎದ್ದು ನಿಂತ್ಕೊಂಡ್ಬಿಡ್ತಾರೆ ಭದ್ರ. ಹಾಗೆ ಎಕ್ಸಾಮ್ ಹಾಲಲ್ಲಿ ಇರೋರು ಎಲ್ಲರೂ ಹೆದರ್ಕೊಂಡ್ಬಿಡ್ತಾರೆ. ಏನಾಯ್ತು ಅಂತ ಪ್ರಿನ್ಸಿಪಲ್ ಕೇಳ್ತಾರೆ. ಏನಿಲ್ಲ ಅಂತ ಹೇಳಿ ಸುಮ್ಮನೆ ಕುತ್ಕೊಂಡ್ಬಿಡ್ತಾರೆ ಭದ್ರ ಅವರು. ಆಗ ಪ್ರಿನ್ಸಿಪಲ್ ಹೇಳ್ತಾರೆ, ದಯವಿಟ್ಟು ಸುಮ್ಕೆ ಕುತ್ಕೊಳ್ಳಿ ಅಂತ ಕೇಳ್ಕೊತಾರೆ. ವಿದ್ಯಾ ಭದ್ರ ಅವ್ರನ್ನ ನೋಡ್ತಾ ಅವ್ರು ಹೆದರ್ಕೊಂಡಿರೋದ್ ನೋಡಿ ಖುಷಿ ಪಡ್ತಾ ಇರ್ತಾರೆ. ನೀನ್ ಯಾಕೆ ಕಿಸಿತಾ ಇದೀಯ ಅಂತ ಭದ್ರ ಕೇಳ್ತಾರೆ. ಕಟೌಟ್ ನೋಡಿದ್ರೆ 6 ಅಡಿ, ಆದ್ರೆ ಧೈರ್ಯ ನೋಡಿದ್ರೆ 2 ಅಡಿ. ಅಲ್ಲ, ಹೆಣನ್ ನೋಡ್ಕೊಂಡು ಹೆದರ್ಕೋತಾ ಇದೀರಲ್ಲ ನೀವು, ಯಾರ್ಗ್ ಹೇಳ್ತಾ ಇದೀಯಾ, ಭಯ ಅಂದ್ರೆ ಈ ಭದ್ರನಿಗೆ ಗೊತ್ತೇ ಇಲ್ಲ, ಇಂಥ 10 ಹೆಣ ಬಂದ್ರು ಹೆದರೋ ಮಾತೇ ಇಲ್ಲ ಅಂತ ಭದ್ರ ಹೇಳಿದಾಗ ಮತ್ತೆ ಕಿರ್ಚ್ಕೊಂಡಿದ್ದೀ ಯಾಕೋ ಅಂತ ವಿದ್ಯೆ ಕೇಳ್ತಾರೆ. ಜಟ್ಟಿ ಜಾರ್ ಬಿದ್ರೂ ಮೀಸೆ ಮಣ್ಣಾಗ್ಲಿಲ್ಲ ಅಂದ್ರಂತೆ, ಅದನ್ನ ನಿಮ್ಮನ್ನ ನೋಡೇ ಗಾದೆ ಮಾಡಿರ್ಬೇಕಂತ ಅನ್ಸುತ್ತೆ. ಮತ್ತೆ ಹೆಣನ ನೋಡಿ ಕಣ್ಮುಚ್ಕೊಂತಾರೆ ಭದ್ರ ಅವರು. ಮತ್ತೆ ಭದ್ರ ಕಣ್ಮುಚ್ಕೊಂಡದ್ ನೋಡಿ ವಿದ್ಯೆ ನಗ್ತಾ ಇರ್ಬೇಕಾದ್ರೆ ಯಾಕೆ ನಗ್ತಾ ಇದೀಯ ಅಂತ ಕೇಳಿದಾಗ ಯಾರೋ ಒಬ್ಬ ಬೇಟೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಬಂದೂಕ ತಗೊಂಡು ನಿಂತಿದ್ನಂತೆ, ಹಂಗಾಯ್ತು ನಿಮ್ಮ ಕತೆ ಅಂತ ವಿದ್ಯೆ ಕಿಂಡಲ್ ಮಾಡಿ ನಗ್ತಾರೆ. ಅದಕ್ಕೆ ಅವ್ರೇನ್ರು, ಇದ್ಯಾಕ್ರಿ ಬಾಗ್ಲಲ್ಲೇ ನಿಂತಿದ್ದೀರಾ, ಬಾಗ್ಲಲ್ಲಿ ನಾಯಿ ನಿಂತದೆ, ಒಸಿ ಓಡ್ಸ್ ಬಾ ಅನ್ನಂಗಾಯ್ತು ನಿಮ್ಮ ಕತೆ. ಅಲ್ಲ, ಹೆದರಿಕೆ ಏನು ಅಂತ ಗೊತ್ತಿಲ್ಲದೆ ಇರೋರು ಇದ್ಯಾಕೋ ಕಣ್ಣೆಲ್ಲ ಮುಚ್ಕೊಂಡು ಹಿಂಗೆ ಕುಂತಿರೋದು. ಆಗ ಭದ್ರ ಹೇಳ್ತಾರೆ, ಅದೇನು, ನಾನು ಹೆಣ ನೋಡ್ಕೊಂಡು ಹೆದರ್ಕೊಳ್ಳೋದ, ಚಾನ್ಸೇ ಇಲ್ಲ. ಅಷ್ಟರಲ್ಲಿ ಪ್ರಿನ್ಸಿಪಲ್ ಕರೆದ್ಬಿಟ್ಟು, ಜನನಿ ನೀನು ಸ್ವಲ್ಪ ಈ ಹೆಣದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬಾ ಅಂತ ಕರೀತಾರೆ. ಜನನಿ ಎಕ್ಸ್ಪ್ಲೇನ್ ಮಾಡೋದನ್ನ ನೋಡಿ ಭದ್ರ ಕಣ್ಣು ಮುಚ್ಕೊಂಡು ಹಾಗೆ ಕೂತಿರ್ತಾರೆ. ಅವಳು ಮುಗಿಸಿದ ತಕ್ಷಣನೇ ವಿದ್ಯಾನ ಕರೀತಾರೆ. ಕೂಗಿದ್ ನಿಮಗೆ ಕೇಳಿಸ್ಲಿಲ್ವೇ, ಕರ್ಕೊಂಡೋಗಿ ನನ್ನನ್ನು ಅಂತ ವಿದ್ಯೆ ಹೇಳ್ತಾರೆ. ಅಲ್ಲಿ ಕರ್ಕೊಂಡು ಹೋಗಿ ನೀನು ಕೂರ್ಸೋ ಕರ್ಮ ಬೇರೆ ಐತಾ ನನಗೆ ಅಂತ ಭದ್ರ ಹೇಳ್ತಾರೆ. ಮತ್ತೆ ವಿದ್ಯಾನ ಎತ್ಕೊಂಡು ಹೆಣದ ಹತ್ರ ಕರ್ಕೊಂಬಂದು ಕೂರಿಸ್ತಾರೆ ಭದ್ರ. ವಿದ್ಯೆನೂ ಸಹ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಉತ್ತರನ ಕೊಡ್ತಾ ಇರ್ತಾರೆ. ಮತ್ತೆ ಹೆಣನ ನೋಡಿ ಭದ್ರ ಹೆದರ್ಕೊಂಡ್ಬಿಡ್ತಾರೆ. ಅದು ಎದ್ದು ಬಂದಂಗೆ ಆಗ್ಬಿಡುತ್ತೆ, ಇನ್ನಷ್ಟು ಹೆದರ್ಕೋತಾರೆ. ಏನಾಯ್ತು ಸರ್ ನಿಮಗೆ ಅಂತ ಪ್ರೊಫೆಸರ್ ಕೇಳಿದಾಗ ಏನು ಇಲ್ಲ ಮೇಡಮ್ ಅಂತ ತಡವರಿಸ್ತಾ ಹೇಳ್ತಾರೆ ಭದ್ರ. ವಿದ್ಯಾ ನೀನು ಎಕ್ಸ್ಪ್ಲೇನ್ ಮಾಡಮ್ಮ ಅಂತ ಹೇಳಿದಾಗ ವಿದ್ಯಾ ಮತ್ತೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸರಿ ಅಮ್ಮ, ನೀನು ಚೆನ್ನಾಗಿ ಹೇಳಿದ್ಯಾ, ಕರ್ಕೊಂಡೋಗಿ ಅವಳನ್ನ ಅಂತ ಹೇಳ್ತಾರೆ ಭದ್ರ ಅವರಿಗೆ. ಬಂದು ಆ ವ್ಯಕ್ತಿ ಹೆಣನ ತಗೊಂಡೋದಾಗ ಸ್ಟೂಡೆಂಟ್, ನಿಮ್ಮದು ಥಿಯರಿ ಮತ್ತು ಪ್ರಾಕ್ಟಿಕಲ್ ಎಕ್ಸಾಮ್ ಮುಗೀತು, ಇನ್ನು 3 ದಿನ ಆದಮೇಲೆ ಕಾಡಂಚಿಲಿರೋ ರಾಂಪುರದಲ್ಲಿ ಮೆಡಿಕಲ್ ಕ್ಯಾಂಪ್ ಇದೆ, ನಿಮ್ಮೆಲ್ರಿಗೂ ಇದು ತುಂಬ ಇಂಪಾರ್ಟೆಂಟು. ಕ್ಲಾಸ್ ರೂಮ್ಗಿಂತನೂ ನೀವು ಅಲ್ಲಿ ಕಲಿಯೋದು ತುಂಬ ಇರುತ್ತೆ, ಸೊ ನೀವು ಎಲ್ಲ ಅದನ್ನು ಮಿಸ್ ಮಾಡದೆ ಅಟೆಂಡ್ ಮಾಡಬೇಕು, ಓಕೆನಾ ಅಂತ ಹೇಳ್ತಾರೆ. ಏನೇ ಇವತ್ತಿಗೆಲ್ಲ ಎಕ್ಸಾಮ್ ಮುಗೀತು ಅಂತ ಹೇಳಿದೆ, ಇದೇನಿದು ಕ್ಯಾಂಪು ಗೀಂಪು ಅಂತವ್ರೆ ಅಂತ ಭದ್ರ ಹೇಳ್ತಾರೆ. ನಾನು ಯಾವಾಗ ಹೇಳಿದೆ ಇದ್ರ ಬಗ್ಗೆ ನಂಗೆ ಗೊತ್ತೇ ಇರಲಿಲ್ಲ, ಇವ್ರು ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು. ಓಹೋ ಅಂತ ಹೇಳ್ತಾರೆ ವಿದ್ಯಾ. ನನಗದೆಲ್ಲ ಗೊತ್ತಿಲ್ಲ, ಪರೀಕ್ಷೆ ಬರೆಯೋಕ್ಕೆ ಕರ್ಕೊಂಬರ್ತೀನಿ ಅಂತ ಹೇಳಿದ್ದಷ್ಟೇ. ಈಗ ನಿನ್ನನ್ನು ಮರಳಿನ ಮೂಟೆ ತಗೊಂಡು ಹೋಗ್ತಾರಲ್ಲ, ಹಂಗೆ ತಗೊಂಡೋಗಿ ಬಿಸಾಕ್ತೀನಿ ಆಟೆ.
ಇನ್ನು ನನ್ನ ಕೈಲಿ ಆಗಕ್ಕಿಲ್ಲ ಕಣಪ್ಪ ಅಂತ ಭದ್ರ ಹೇಳಿದಾಗ ವಿದ್ಯೆ ಸೈಲೆಂಟ್ ಆಗಿಬಿಡ್ತಾರೆ. ಈ ಕಡೆ ನೋಡಿದ್ರೆ ಈಶ್ವರಿ ಹಾಗೆ ಹೀಗೆ ಓಡಾಡ್ತಾ ಯೋಚನೆ ಮಾಡ್ತಾ ಸುಭಾಷ್ನಿಗೆ ಕಾಲ್ ಮಾಡ್ತಾರೆ. ಏನಮ್ಮ ಸಂತೋಷವಾಗಿರೋ ಕಾರ್ಯಕ್ರಮ ಬರ್ತದೆ, ನೋಡ್ಕೊಂಡು ಹೊಟ್ಟೆ ಉರ್ಕೊಂಡು ಸಾಯಿ ನನ್ನ ಮಗನೇ ಅಂತ ಹೇಳಕ್ ಫೋನ್ ಮಾಡ್ದ ಅಂತ ಕೇಳ್ತಾರೆ ಸುಭಾಷ್. ಈಶ್ವರಿ ಹೇಳ್ತಾರೆ, ತಿಕ್ಲಂಗೆ ಮಾತಾಡಬೇಡ ಕಣ್ಲಾ, ಸಂತೋಷವಾಗಿರೋ ಕಾರ್ಯಕ್ರಮನ ನೋಡು ಅಂತ ಫೋನ್ ಮಾಡ್ಲಿಲ್ಲ, ಆ ಸಂತೋಷನ ಅಲ್ಲಿಗೆ ನಿಲ್ಸು ಅಂತ ಹೇಳಕ್ ಫೋನ್ ಮಾಡಿದೀನಿ. ಏನ್ ಹೇಳ್ತಾ ಇದೀಯಮ್ಮ ಅಂತ ಸುಭಾಷ್ ಕೇಳ್ತಾರೆ. ನಿಮ್ ದೊಡ್ಡಪ್ಪ ಅವಳು ಓದಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಪೋಸ್ ಕೊಡ್ತಾ ಇರೋದು ಎಲ್ಲ ಜನ ನೋಡ್ತಾ ಇರಕ್ ತಾನೆ. ಅದೇನೋ ಅಂತಾರಲ್ಲ, ಕ್ಯಾಮ್ರಾ ಆನ್ ಆದ್ರೆ ಸಮಾಜ ಸೇವಕ, ಆಫ್ ಆದ್ರೆ ಸ್ವಾರ್ಥಿಗಳು ಅಂತ. ಅಲ್ಲಮ್ಮ, ಅದನ್ನ ಸುಳ್ಳು ಅಂತ ಹೇಳಿದ್ರೆ ಯಾರು ನಮ್ದೇ ಇರೋ ಅಷ್ಟಕ್ಕೆ ಡ್ರಾಮಾ ಮಾಡ್ತವ್ರೆ ಅಂತ ಸುಭಾಷ್ ಕೇಳ್ತಾರೆ. ನಾವೇನೇ ಮಾಡಿದ್ರು ಅವ್ರು ನಾಟಕ ಮಾಡ್ತಾ ಇದಾರಂತ ಪ್ರೂವ್ ಮಾಡಕ್ಕೆ ಆಗಕ್ಕಿಲ್ಲ ಕಣವ ಅಂತ ಹೇಳ್ತಾರೆ. ಸುಭಾಷ ಸುಳ್ಳು ಅನ್ನೋ ಕೋಟೆನ ಎಷ್ಟು ದೊಡ್ಡದಾಗಿ ಕಟ್ಟಿದ್ರು ಸತ್ಯ ಅನ್ನೋದು ಒಂದು ಸಣ್ಣ ಕಲ್ಲು ಸಾಕು ಕಣ್ಲ. ಅದರಿಂದ ಅವ್ರ ನೆಮ್ಮದಿ ಮಾತ್ರ ಅಲ್ಲ, ದೊಡ್ಡಪ್ಪನ ರಾಜಕೀಯ ಜೀವನವೇ ಹೋಗುತ್ತೆ ಅಂತ ಹೇಳ್ತಾರೆ ಈಶ್ವರಿ. ಅಂತ ಒಂದ್ ಸತ್ಯ ಏನಿದ್ದದಮ್ಮ ಅಂತ ಸುಭಾಷ್ ಕೇಳ್ತಾರೆ. ಅವಳು ಸಂಬಂಧ ಕಳ್ಕೊಬೇಕಂತ ಕೋರ್ಟಲ್ಲಿ ಡೈವರ್ಸ್ ಕೇಸ್ ಹಾಕ್ಲಿಲ್ವೇನ್ಲ, ಅದು ಒಂದೇ ಒಂದ್ ಸತ್ಯ ಬೆಳಕಿಗೆ ಬಂದ್ರೆ ಸಾಕು. ಅವ್ರ ನಾಟಕಕ್ಕೆ ಬೆಂಕಿ ಬಿದ್ರೆ ಜನರ ಮುಂದೆ ಇವ್ರ ಮರ್ವಾದೆ 3 ಪಾಲಿಗೆ ಮಣ್ಣಾಗುತ್ತೆ. ಬಿಸಿಲು ಬಂದಾಗ ಹಿಮ ಹೆಂಗ್ ಕರಗ್ತದೋ ಹಂಗೆ ಅವ್ರ ಮರ್ವಾದೆನೂ ಕರಳ್ದೋಗುತ್ತೆ. ಜನರ ಮುಂದೆ ಕಟ್ಕೊಂಡಿದ್ದಾರಲ್ಲ ಗೌರವದ ಮುಖವಾಡ, ಅದು ಕೂಡ ಕಳ್ಸಿಬಿಡ್ತದೆ ಅಂತ ಈಶ್ವರಿ ಹೇಳಿದಾಗ ಸುಭಾಷ್ ಹೇಳ್ತಾರೆ, ಸೂಪರ್ ಅಮ್ಮ, ಇದು ಒಂದು ಸತ್ಯ ಆಚೆಗೆ ಬಂದ್ರೆ ಯಾರನ್ನ ಹೊಗಳಿ ಅಟ್ಟಕ್ಕೆ ಏರಿಸ್ತಾ ಇದಾರಲ್ಲ ಮೀಡಿಯಾದವರು, ಅವರೇ ಇವ್ರನ್ನ ಬಾಯಿ ತುಂಬ ಬೈತಾರೆ, ಹಂಗಾಗುತ್ತೆ ಇರು ಅಂತ ಹೇಳ್ತಾರೆ ಸುಭಾಷ್. ಹಂಗಾಗ್ಬೇಕಂದ್ರೆ ಚಾನಲ್ನಾಗ ಯಾರೋ ಗೊತ್ತು ಅಂತ ಹೇಳ್ದೆ ತಾನೇ, ಅವ್ರಿಗೆ ಹೇಳು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ಇವ್ರನ್ನ ಹಿಂಸೆ ಮಾಡಬೇಕು ಅಂತ. ಅದರಿಂದ ಪಕ್ಷದ ಡ್ಯಾಮೇಜ್ ಸರಿ ಮಾಡಬೇಕು ಅಂತ ಶಿವರಾಮೇಗೌಡನಿಂದಲೇ ಇನ್ನೂ ಒಂದು ದೊಡ್ಡ ಡ್ಯಾಮೇಜ್ ಆಗಬೇಕು ಅಂತ ಹೇಳ್ತಾರೆ ಈಶ್ವರಿ. ಅಷ್ಟು ಮಾತ್ರ ಅಲ್ಲ ಕಣ್ಲಾ, ಇವನೊಬ್ಬ ಗಿಮಿಕ್ ರಾಜಕಾರಣಿ, ಜನಗಳಿಗೆ ಸುಳ್ಳು ಹೇಳಿ ಮೋಸ ಮಾಡಿ ಒಳ್ಳೆಯವನು ಅನ್ನೋ ರೀತಿಯಲ್ಲಿ ನಾಟಕ ಮಾಡ್ತಾ ಇದ್ದಾನೆ ಅನ್ನೋದು ಎಲ್ರಿಗೂ ಗೊತ್ತಾಗಬೇಕು ಅಂತ ಹೇಳ್ತಾರೆ ಈಶ್ವರಿ. ಅರ್ಥ ಆಯ್ತು ಬಿಡವ ಅಂತ ಸುಭಾಷ್ ಹೇಳಿದಾಗ, ಸರಿ ನಾನು ಹೇಳಿದ್ನ ಆದಷ್ಟು ಬಿರ್ನೆ ಮಾಡಿ ಮುಗಿಸು ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ ಈಶ್ವರಿ. ಈ ಕಡೆ ಸುಭಾಷ್ ಮೀಡಿಯಾದವರಿಗೆ ಕಾಲ್ ಮಾಡ್ಬಿಟ್ಟು ಹೇಳ್ತಾರೆ, ನಿನಗೆ ಬೇಕಾಗಿರೋ ಮಂತ್ರಿಗೆ ಸಂಬಂಧಪಟ್ಟಿರೋ ಬ್ರೇಕಿಂಗ್ ನ್ಯೂಸ್ ಹೇಳ್ತೀನಿ, ಬ್ರೇಕ್ ಮಾಡಿಯಾ ಅಂತ ಕೇಳ್ತಾರೆ. ಆಗ ಆ ವ್ಯಕ್ತಿ ಹೇಳ್ತಾರೆ, ಅಂದ್ರೆ ನಿಮ್ ದೊಡ್ಡಪ್ಪನ ಬಗ್ಗೆನಾ? ಹೌದು ಅಂತ ಸುಭಾಷ್ ಹೇಳಿದಾಗ, ಏನ್ ವಿಚಾರ ಹೇಳಿ ಸರ್, ಅದು ಏನು ಅಂದ್ರೆ ಅಂತ ಫೋನಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಆ ಮೀಡಿಯಾದವ್ರ ಮುಂದೆ ಹೇಳ್ತಾರೆ ಸುಭಾಷ್. ಈ ಕಡೆ ನೋಡಿದ್ರೆ ಶಿವರಾಮೇಗೌಡರು ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಹೇಳಿದ್ದು ಅಷ್ಟು ಮಾಡ್ರಿ, ಒಂದು ಒಳ್ಳೆ ಕೆಲಸಕ್ಕೆ ಅಡ್ಡಿ ಮಾಡ್ತಾ ಇದ್ದೀರಲ್ಲ ಅಂತ ಹೇಳ್ಬೇಕಾದ್ರೆ ಮೀಡಿಯಾದವರು ಅಲ್ಲಿಗೆ ಸಡನ್ಲಿ ಬಂದ್ಬಿಡ್ತಾರೆ. ಒಂದು ವಾರದಿಂದ ಎಕ್ಸಾಮ್ ಬರಿತಿರೋ ನಿಮ್ಮ ಸೊಸೆಗೆ ಜೊತೆಯಾಗಿ ನಿಂತು ನೈತಿಕವಾಗಿ ಧೈರ್ಯ ತುಂಬಿದ್ದೀರಾ, ಈ ಮೂಲಕ ಜನರಿಗೆ ನೀವು ಏನು ಹೇಳೋದಿಕ್ಕೆ ಬಯಸ್ತೀರಾ ಅಂತ ಕೇಳ್ತಾರೆ ಮೀಡಿಯಾದವರು. ನೋಡಿ, ಪ್ರತಿಯೊಂದು ಹೆಣ್ಮಕ್ಳನ್ನು ಓದಿಸ್ಬೇಕು, ಆಗ್ಲೇ ಮನೆ, ಸಮಾಜ, ದೇಶ ಎಲ್ಲ ಸಂದಾಗಿರುತ್ತೆ. ಹೆಣ್ಮಕ್ಳ ಶಿಕ್ಷಣಕ್ಕೆ ಪೋಷಕರು ಬೇಲಿ ಹಾಕ್ತೆ ಬೆಂಬಲವಾಗಿ ನಿಂತ್ಕೋಬೇಕು ಅಂತ ಮಾತ್ರ ಹೇಳ್ತೀನಿ ಅಂತ ಶಿವರಾಮೇಗೌಡರು ಹೇಳಿದಾಗ ಮೀಡಿಯಾದವ್ರು ಮತ್ತೆ ಕೇಳ್ತಾರೆ, ಇದೇ ಸಂದರ್ಭದಲ್ಲಿ ನಿಮಗೊಂದು ವಿಷಯ ಕೇಳ್ತೀನಿ, ನಿಮ್ಮ ಮಗ ಮತ್ತು ಸೊಸೆ ವಿಷಯದಲ್ಲಿ ಡೈವರ್ಸ್ ಕೇಸ್ ನಡೆಯೋದು ಸತ್ಯನಾ ಸಾರ್ ಅಂತ ಕೇಳ್ತಾರೆ. ಆ ಮಾತು ಕೇಳಿದ ತಕ್ಷಣ ಶಿವರಾಮೇಗೌಡರಿಗೆ ಶಾಕ್ ಆಗಿಬಿಡುತ್ತೆ. ಒಂದು ಕ್ಷಣ, ನಿಮ್ಮ ಸೊಸೆ ಜೊತೆ ಸಂಬಂಧನೇ ಬೇಡ ಅಂತ ಕೋರ್ಟ್ ಮೆಟ್ಟಿಲತ್ತಿರೋ ನಿಮ್ಮ ಮಗ, ನೀವು ಈ ವಿಷಯನ ಮುಚ್ಚಿಟ್ಟು ರಾಜ್ಯದ ಜನಗಳ ಮುಂದೆ ರಾಜಕೀಯ ಲಾಭಕ್ಕೋಸ್ಕರ ನೀವು ಈ ರೀತಿ ನಾಟಕ ಮಾಡ್ತಾ ಇದ್ದೀರಂತ ವಿರೋಧ ಪಕ್ಷದವರು ನಿಮ್ಮ ಮುಂದೆ ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಶಿವರಾಮೇಗೌಡರಿಗೆ ಕೇಳ್ತಾರೆ ಮೀಡಿಯಾದವರು. ಹಾಗಿದ್ರೆ ವಿರೋಧ ಪಕ್ಷದವರು ಹೇಳಿದ್ದು ನಿಜನಾ ಸರ್? ಹಾಗಿದ್ರೆ ಡೈವರ್ಸ್ ಕೇಸ್ ತಕ್ಕ ಕೋರ್ಟ್ ಗಂಟ ಹೋಗಿದ್ದು ನಿಜನಾ ಅಂತ ಕೇಳ್ತಾರೆ. ಅದರಲ್ಲಿ ಜನಗಳ ಮುಂದೆ ಇಷ್ಟು ಪ್ರೀತಿಯಿಂದ ಇರೋದು ನೀವು ನಾಟಕ ಥರ ಆಡ್ತಾ ಇದ್ದೀರಾ, ನೀವು ಈ ರೀತಿ ಮೌನವಾಗಿದ್ರೆ ನಾವೇನು ಅನ್ಕೋಬೇಕು ಸರ್ ಅಂತ ಕೇಳ್ತಾರೆ. ಹಾಗಿದ್ರೆ ಇದು ನಿಜ ಅಂತ ಒಪ್ಕೊಂಡಂಗೆ ಆಗುತ್ತಲ್ಲ ಸರ್, ಮಾತಾಡಿ ಸರ್, ನಿಮ್ಮ ಮಗ ಮತ್ತೆ ಸೊಸೆ ಡೈವರ್ಸ್ ತಗೊಂತಾ ಇರೋದು ನಿಜನಾ ಅಂತ ಕೇಳಿದ್ರೆ ಶಿವರಾಮೇಗೌಡರು ಮೌನವಾಗೇ ನಿಂತಿರ್ತಾರೆ. ಅಷ್ಟರಲ್ಲಿ ವಿದ್ಯೆ ಬಂದಿರ್ತಾರೆ. ಅವ್ರು ಹೇಳ್ತಾರೆ, ಇದಕ್ಕೆಲ್ಲ ಉತ್ತರ ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಹೌದು, ಅದೆಲ್ಲ ಸತ್ಯ. ನಿಮ್ಮ ಪ್ರಶ್ನೆಗೆ ಮಾವನಿಗಿಂತ ನಾನು ಉತ್ತರ ಕೊಟ್ರೇ ಸೂಕ್ತ ಅಂತ ಅನ್ಸುತ್ತೆ. ಮೀಡಿಯಾದವರು ವಿದ್ಯಾ ಹತ್ರ ಬಂದ್ಬಿಟ್ಟು ಹೇಳ್ತಾರೆ, ಮೇಡಮ್ ನೀವು ಏನು ಹೇಳ್ತಿದ್ರು ನನಗೆ ಅರ್ಥ ಆಗ್ತಾ ಇಲ್ಲ. ನನ್ನ ಗಂಡನ ಮಧ್ಯೆ ಮನಸ್ತಾಪ ಇದ್ದು ಡೈವರ್ಸ್ ತಗೊಳ್ಳೋದಕ್ಕೆ ಕೋರ್ಟಲ್ಲಿ ಕೇಸ್ ಆಗಿರೋದು ನಿಜಾನೇ? ಹಾಗಿದ್ರೆ ನೀವು ಗೊತ್ತಿದ್ದು ಇಷ್ಟು ನಾಟಕ ಮಾಡ್ತಾ ಇದ್ದೀರಾ ಅಂದ್ರೆ ಜನಗಳ ಕಣ್ಣಿಗೆ ಮತ್ತೆ ಮೀಡಿಯಾದವರಿಗೆ ಮಣ್ಣೆರ್ಸೋ ತಂತ್ರ ಮಾಡ್ತಾ ಇದ್ದೀರಾ ಅನ್ನಂಗಾಯ್ತು. ಹಾಗಾದ್ರೆ ಆ ವಿರೋಧ ಪಕ್ಷದವರು ಆರೋಪ ಮಾಡ್ತಾರೆ ನಿಜ ಅನ್ನಿ ಅಂತ ಮೀಡಿಯಾದವ್ರು ಕೇಳ್ತಾರೆ ವಿದ್ಯಾಗೆ. ಆ ವಿಚಾರ ಬಿಡಿ, ನಿಮ್ ಕಣ್ಣಿಗೆಲ್ಲ ಇದು ನಾಟಕದ ತರ ಅಂತ ಅನಿಸ್ತಾ ಇದೆಯೇ? ನೀವೆಲ್ಲ ತಿಳಿದವರು ಸುಳ್ಳು ಯಾವುದು ಸತ್ಯ ಯಾವುದು ಅಂತ ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೊಂತೀನಿ. ಅಂದಂಗೆ ನೀವೊಂದು ವಿಚಾರನ ಗಮನಿಸಿದ್ದೀರಾ? ಮಗ ಸೊಸೆ ಒಟ್ಟಿಗೆ ಬಾಳಕ್ಕಾಗದೆ ಮನಸ್ತಾಪ ಬಂದಿರೋಷ್ಟು ಡಿವೋರ್ಸ್ ತಗೊಂತಾ ಇದಾರೆ ಅಂತ ಗೊತ್ತಿದ್ರು ನನ್ನ ಓದಿಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ನೀವು ಅಲ್ಲೇ ಅರ್ಥ ಮಾಡ್ಕೋಬೇಕಾಗಿತ್ತು ಹೆಣ್ಮಕ್ಳು ಶಿಕ್ಷಣಕ್ಕೆ ಎಷ್ಟು ಪ್ರೋತ್ಸಾಹ ಕೊಡ್ತಾರೆ ಅಂತ. ಈ ಮಾತು ಒಪ್ಕೊಳ್ಳೋಣ, ನಿಮ್ಮ ಮೇಲೆ ಕೇಸ್ ಹಾಕಿರೋ ನಿಮ್ ಗಂಡ ಯಾಕೆ ಈ ರೀತಿ ನಾಟಕ ಮಾಡ್ತಾ ಇದ್ದಾರೆ ಅಂತ ಮೀಡಿಯಾದವ್ರು ಕೇಳ್ತಾರೆ. ಯಾಕೆ ಅಂದ್ರೆ ಅವರು ಪಿತೃ ವಾಕ್ಯ ಪರಿಪಾಲಕ,
ಅದಕ್ಕೆ ಸ್ವಲ್ಪ ಅರ್ಥ ಆಗೋ ರೀತಿ ಹೇಳಿ ಮೇಡಮ್ ಅಂತ ಮೀಡಿಯಾದವ್ರು ಹೇಳ್ತಾರೆ. ನನ್ನ ಗಂಡ ಅವ್ರ ತಂದೆಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಅವ್ರ ಮಾತೆ ಅವ್ರಿಗೆ ವೇದವಾಕ್ಯ. ನಮ್ಮಿಬ್ಬರ ಮಧ್ಯದಲ್ಲಿ ಏನಾದ್ರೂ ಇರ್ಬೋದು, ಆದ್ರೆ ಅವ್ರ ತಂದೆ ಹೇಳಿದ್ ಒಂದೇ ಒಂದ್ ಮಾತಿಗೆ ಬೇಸರ ಮಾಡ್ಕೊಳ್ಳದೆ ನನ್ನನ್ನ ಒಂದ್ ಮಗು ತರ ಎತ್ಕೊಂಡ್ಬಂದು ಎಕ್ಸಾಮ್ ಬರ್ಸಿದ್ರು. ಅಷ್ಟು ಮಾತ್ರ ಅಲ್ಲ, ಪ್ರತಿಯೊಂದು ವಿಚಾರದಲ್ಲೂ ನನ್ನ ತುಂಬಾ ಕೇರ್ ಮಾಡಿದ್ರು. ಅದೆಲ್ಲ ನಿಮ್ಗೆ ನಾಟಕದ ತರ ಕಾಣಿಸ್ತಾ ಇದೆಯಾ ಅಂತ ಕೇಳ್ತಾರೆ ವಿದ್ಯಾ. ನೋಡಿ, ನಾಟಕ ಮಾಡೋದಿದ್ರು ಯಾವತ್ತಿದ್ರು ಕಾಟಾಚಾರಕ್ಕೆ ಮಾಡ್ತಾರೆ, ಆದ್ರೆ ಮನಸ್ಫೂರ್ತಿಯಾಗಿ ಯಾರು ಈ ತರ ಮಾಡಕ್ಕಿಲ್ಲ. ಒಂದ್ ಹೆಣ್ಣು ಮದ್ವೆ ಆದ್ಮೇಲೆ ಅವಳ ಆಸೆ ಕನಸಿಗೆಲ್ಲ ಬೇಲಿ ಹಾಕೋಬೇಕಂತ ಹೇಳ್ತಾರೆ. ಮದ್ವೆ ಒಂದು ಹೆಣ್ಣಿನ ಸ್ವಾತಂತ್ರ್ಯನ ಕಿತ್ಕೊಂಡುತ್ತೆ ಅಂತ ಹೇಳ್ತಾರೆ. ಆದ್ರೆ ನನ್ನ ಬದುಕಲ್ಲಿ ಮದ್ವೆನೇ ನನಗೆ ನಿಜವಾದ ಸ್ವಾತಂತ್ರ್ಯ ಆಯ್ತು. ಯಾವ ಸಪೋರ್ಟ್ ಇಲ್ದೆ ನನ್ನ ಕನಸು ಕನಸಾಗಿ ಉಳಿತಂತ ಅನ್ಕೊಂಡಿದ್ದೆ. ಆದ್ರೆ ನನ್ನ ಆಸೆ ಕನಸುಗಳಿಗೆ ರೆಕ್ಕೆ ಕಟ್ಟಿದ್ದು ನನ್ನ ಗಂಡ, ಅದಕ್ಕೆ ಬೆಂಬಲವಾಗಿ ನಿಂತಿದ್ದು ಮಾವಯ್ಯ ಮತ್ತೆ ನನ್ನ ಇಡೀ ಕುಟುಂಬ. ಇವತ್ತು ನಾನು MBBS ಮಾಡ್ತಾ ಇದ್ದೀನಿ, ನಿಮ್ ಮುಂದೆ ಕುಂತು ಮಾತಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆಲ್ಲ ಕಾರಣ ನನ್ನ ಕುಟುಂಬ ಅಂತ ಹೇಳ್ತಾರೆ ವಿದ್ಯಾ. ಈ ಕುಟುಂಬ ಇಲ್ದೆ ಈ ವಿದ್ಯೆ ಏನೂ ಇಲ್ಲ. ಇದ್ರಲ್ಲೇ ನೀವು ಅರ್ಥ ಮಾಡ್ಕೋಬೇಕಾಗಿತ್ತು ಹೆಣ್ಮಕ್ಳು ಓದಿಗೆ ನನ್ನ ಗಂಡ ಮತ್ತೆ ನಮ್ಮ ಮಾವಯ್ಯ ಎಷ್ಟು ಮಹತ್ವ ಕೊಡ್ತಾರೆ ಅಂತ. ಭದ್ರ ಮುಂದೆ ಬಂದ್ಬಿಟ್ಟು ಮತ್ತೆ ಮೀಡಿಯಾದವ್ರು ಕೇಳ್ತಾರೆ, ಸರ್, ನಿಮ್ಮ ಮತ್ತು ನಿಮ್ಮ ಹೆಂಡತಿ ಮಧ್ಯೆ ಇರೋ ಭಿನ್ನಾಭಿಪ್ರಾಯ ನಿಜನಾ? ಭದ್ರ ಸೈಲೆಂಟ್ ಆಗಿ ನಿಂತಿರೋದನ್ನ ನೋಡ್ಬಿಟ್ಟು, ಯಾಕ್ರಿ ಸುಮ್ನೆ ನಿಂತಿದ್ದೀರಾ, ಮಾತಾಡಿ ಸರ್ ಅಂತ ಕೇಳ್ತಾರೆ ಮೀಡಿಯಾದವರು. ಆಗ ಭದ್ರ ಹೇಳ್ತಾರೆ, ಹೌದು ನಿಜಾನೇ, ಹಂಗಿದ್ರು ಸಹ ನಿಮ್ ಹೆಂಡತಿ ಜೊತೆಯಾಗಿ ನಿಂತ್ಕೊಂಡು ಇಷ್ಟೆಲ್ಲ ಕಷ್ಟ ಪಟ್ಕೊಂಡು ಎಕ್ಸಾಮ್ ಬರ್ಸೋದಿಕ್ಕೆ ಕಾರಣ ಅಂತ ಮೀಡಿಯಾದವ್ರು ಕೇಳ್ತಾರೆ. ಇವಳು ಹೇಳ್ದಂಗೆ ನನಗೆ ನಮ್ಮ ಅಪ್ಪಯ್ಯನೇ ನನಗೆಲ್ಲ. ಅವ್ರ ಮಾತನ್ನ ನಾನು ಯಾವತ್ತೂ ಮೀರ್ದೋನಲ್ಲ. ಅವರು ನಿಮ್ ಮಧ್ಯದಲ್ಲಿ ಏನೇ ಇರ್ಬೋದು, ಅವಳು ಡಾಕ್ಟರ್ ಆಗೋದಿಕ್ಕೆ ಅಡ್ಡಿ ಆಗ್ಬಾರ್ದು. ಇಂಥ ಪರಿಸ್ಥಿತಿಲಿ ನಿನ್ ಜೊತೆಯಾಗಿ ನಿಂತ್ಕೋಬೇಕಂತ ಒಪ್ನೆ ಮಾಡಿದ್ರು ಅಂತ ಭದ್ರ ಹೇಳ್ತಾರೆ. ಸರ್, ನೀವಿಬ್ರು ದೂರ ಆಗಿದ್ದೀರಿ ಅಂದ್ಮೇಲೆ ಅದನ್ನ ಹೇಳೋ ಅವಶ್ಯಕತೆ ಏನಿತ್ತು ಅಂತ ಮೀಡಿಯಾದವ್ರು ಕೇಳ್ತಾರೆ. ಆಗ ಭದ್ರ ಹೇಳ್ತಾರೆ, ಒಂದಂತೂ ಸತ್ಯ, ಕಾನೂನು ಮುಖಾಂತರ ನಾವಿಬ್ರು ದೂರ ಆಗೋವರೆಗೂ ಅವಳು ನನ್ನ ಹೆಂಡ್ರೆಯ ಅಂತ ಭದ್ರ ಹೇಳಿದಾಗ ವಿದ್ಯಾ ಹಾಗೆ ಅವ್ರನ್ನೇ ನೋಡ್ತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.